ಆಗಿದ್ರೆ ಮಾರಾಟ ಮಾಡಿ ಅನ್ನೋಂಥ ಮಾತನ್ನೋಕ್ಕಿಂತಲೂ ಅದನ್ನು ರಿವೋಕ್ ಮಾಡಿ ಅದನ್ನು ಬೆಳೆಸಿ. ಯಾಕಂದ್ರೆ ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಏನಾದರೂ ರಾಜಕೀಯವಾಗಿ ಗೇನ್ ಮಾಡಿದ್ರೆ ಪಡ್ಕೊಂಡಿದ್ರೆ ಅದಕ್ಕೆ ದೊಡ್ಡ ಆಧಾರ ಸ್ತಂಭ ನಮ್ಮ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ. ಅದು ಸರ್ಕಾರ ತತ್ವದ ಮೇಲೆ ಆದಂಥದ್ದು. ಅದು ಸಾಕಷ್ಟು ಲಾಭದಲ್ಲಿತ್ತು. ಅದೇನೋ ಮಾಡಲಿಕ್ಕೆ ತಪ್ಪಾಗಿರ್ಬೋದು, ಇಲ್ಲ ಅಂತಲ್ಲ. ಇತಿಹಾಸ ತಪ್ಪಾಗಿದ್ದು ಟೀಕೆ ಮಾಡ್ತಾ ಕೊಡೋಗಿಂತಲೂ ಇದನ್ನು ಇನ್ನು ಡೆವಲಪ್ ಮಾಡೋದಕ್ಕೆ ಏನಾದರೂ ನಮ್ಮ ಬಾಲಚಂದ್ರ ಅವರು ಪ್ರಯತ್ನ ಮಾಡ್ಬೋದಾ ಅನ್ನುವಂಥದ್ದು. ಈಗ ಹಂಗೆ ಜಯಶೀಲ್ ಶೆಟ್ಟರ ಸಾಲದ ಜವಾಬ್ದಾರಿನ ಹೊತ್ತ ಮುಟ್ಟಿಸಿ ಒಂದು ಒಳ್ಳೆಯ ಹೆಸರನ್ನು ತೆಗೆದುಕೊಂಡಂಗೆ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಒಳ್ಳೆಯ ಹೆಸರು ತೆಗೆದುಕೊಳ್ಳಿ ಅನ್ನುವಂಥದ್ದು. ಯಾಕಂದ್ರೆ ಅವ್ರು ವಿರೋಧಿಗಳು ಟೀಕೆ ಮಾಡೋದು ಅದನ್ನು ಇಲ್ಲ, ಒಂದು ಒಳ್ಳೆ ನಡೀತಿರುವಂಥ ಸಹಕಾರ ನಡೀತಿರುವಂಥ ಒಂದು ದೊಡ್ಡ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿದ್ರು ಇವರು ಅನ್ನುವಂಥದ್ದು. ಎಲ್ಲ ವಿರೋಧಿಗಳು ಅದನ್ನು ಮಾತಾಡ್ತಾರೆ. ಮತ್ತು ಸತ್ಯನೋದ ಇಲ್ಲ ಅಂತಲ್ಲ. ಅದು ಆ ದೃಷ್ಟಿಯಲ್ಲಿ ಅಲ್ಲಿ ಕಾರ್ಮಿಕರಿಗೆ, ಅಲ್ಲಿಯ ರೈತ ಹಚ್ಚಿದ ರೈತನ ಬಿಲ್ ಆಗಿರೋದು ಮತ್ತಿರೋದು ಆಮದು ಬೇರೆ. ಅದನ್ನೆಲ್ಲರಿಗೂ ರೈತರಿಗೂ ಮತ್ತು ಕಾರ್ಮಿಕರಿಗೂ ಸ್ವತಃ ಒಂದು ಉದ್ಯೋಗ ಕೊಡ್ತಿರುವಂಥ ಸಹಕಾರ ತತ್ವದಲ್ಲಿ ನಿರ್ಮಾಣ ಅಂತ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿಯನ್ನು ಇದೇ ದಿಶೆಯಲ್ಲಿ ಅವರು ಅದನ್ನು ಮತ್ತೆ ಪುನರುಜ್ಜೀವನಗೊಳಿಸಿದರೆ ನಿಶ್ಚಿತವಾಗಿಯೂ ನಮ್ಮ ಬಾಲಚಂದ್ರ ಸಲುವಾಗಿ ಅಷ್ಟು ಹೇಳಿದ್ರು ಕಡಿಮೆ ಅನ್ನೋ ಮಾತಿನಲ್ಲಿ ಎರಡು ಮಾತಿಲ್ಲ. ಇನ್ನು ಜಿಲ್ಲೆಯ ರಾಜಕಾರಣದಲ್ಲಿ ಇವತ್ತು ಇನ್ನೊಂದು ಮಾತು ಈಗ ನಾವು ಚರ್ಚೆ ಮಾಡ್ತಾನೆ ಇರ್ತೀವಿ.